ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ನೀವು ತಿಳಿಯಲೇಬೇಕಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಮೈಸೂರಿನಲ್ಲಿ ಭೇಟಿ ನೀಡಲು ಅತ್ಯಂತ ಜನಪ್ರಿಯ ಮತ್ತು ಪ್ರತಿಷ್ಠಿತ ಸ್ಥಳಗಳಲ್ಲಿ ಒಂದಾದ ಚಾಮುಂಡೇಶ್ವರಿ ದೇವಸ್ಥಾನವು ಸಾಂಪ್ರದಾಯಿಕ ಹಿಂದೂ ದೇವಾಲಯವಾಗಿದ್ದು, ಶಿವನ ಪತ್ನಿ ಪಾರ್ವತಿಯ ಅವತಾರವೆಂದು ನಂಬಲಾದ ಚಾಮುಂಡೇಶ್ವರಿ ದೇವಿಗೆ ಸಮರ್ಪಿತವಾಗಿದೆ. 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಈ ಶಕ್ತಿ ಪೀಠವು ಭಕ್ತರ ಮನಸ್ಸಿನಲ್ಲಿ ಪವಿತ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಭಕ್ತರು ವಿಶೇಷವಾಗಿ ಆಷಾಢ ಮಾಸದಲ್ಲೇ ಯಾಕೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆಯಲು ಬಯಸುತ್ತಾರೆ? ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದ ಮಹತ್ವ ಮತ್ತು ಇತಿಹಾಸ ಇಲ್ಲಿದೆ ನೋಡಿ. ಅದ್ಭುತವಾದ ಶಕ್ತಿಗಳನ್ನು ಹೊಂದಿರುವ ದೇವಾಲಯಗಳು ಮತ್ತು ಅವುಗಳನ್ನು ಬೆಂಬಲಿಸುವ ಗಮನಾರ್ಹವಾದ ದಂತಕಥೆಗಳನ್ನು ಹೊಂದಿರುವ ದೇವಾಲಯಗಳು ಕರ್ನಾಟಕದಲ್ಲಿ ಹೇರಳವಾಗಿದೆ. ಆದ್ದರಿಂದ ಲಕ್ಷಾಂತರ ನಿಷ್ಠಾವಂತ ಭಕ್ತರು ಈ ವಿಸ್ಮಯ ಸ್ಫೂರ್ತಿದಾಯಕ ದಂತಕಥೆಗಳ ಹಿಂದಿರುವ ದೇವತೆಗಳ ನೋಟವನ್ನು ಪಡೆಯಲು ಯಾವಾಗಲೂ ಉತ್ಸಾಹಕರವಾಗಿರುತ್ತಾರೆ. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯವು ಶ್ರೀಮಂತ ಪರಂಪರೆಯಾಗಿದೆ. ಅಂತಹ ದೇವಾಲಯಗಳಲ್ಲಿ ಒಂದಾಗಿದೆ. ಅದರಲ್ಲೂ ಆಷಾಢ ಮಾಸದಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆಯುವುದೇ ವಿಶೇಷ. ಆರಂಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಚಿಕ್ಕದಾಗಿತ್ತು. ಆದರೆ ಕಳೆದ ಕೆಲವು ಶತಮಾನಗಳಿಂದ ಮೈಸೂರು ಮಹಾರಾಜರು ಮಾಡಿದ ಸಾಹಸ ಮತ್ತು ಅಭಿವೃದ್ಧಿಯ ಪರಿಣಾಮವಾಗಿ ಇದು ದೊಡ್ಡ ದೇವಾಲಯವಾಗಿದೆ. ಮೂಲ ದೇಗುಲವನ್ನು 12ನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ನಿರ್ಮಿಸಿದ್ದಾರೆ ಎಂದು ಒಂದಿಷ್ಟು ಹೇಳಿಕೆಗಳು ಹೇಳಿದ್ದಾರೆ. ಇದರ ಗೋಪುರವನ್ನು ಬಹುಶಃ 17ನೇ ಶತಮಾನದ ವಿಜಯನಗರ ಆಡಳಿತಗಾರರು ನಿರ್ಮಿಸಿದ್ದಾರೆ ಎಂದು ಇನ್ನೊಂದಿಷ್ಟು ಹೇಳಿಕೆಗಳು ಹೇಳುತ್ತವೆ. ಕಾಲಕ್ಕೆ ಅನುಗುಣವಾಗಿ ಬದಲಾಗುತ್ತಿರುವ ಸಮಾಜಕ್ಕೆ ಹೊಂದಿಕೊಳ್ಳುವ ಕೆಲವು ಆಚರಣೆಗಳು ಇದ್ದವು. ಪ್ರಾಚೀನ ಕಾಲದಲ್ಲಿ ಈ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಮಾನವ ಮತ್ತು ಪ್ರಾಣಿ ಬಲಿಗಳನ್ನು ನೀಡಲಾಗುತ್ತಿತ್ತು. ಆದರೆ 18ನೇ ಶತಮಾನದಿಂದ ಈ ಆಚರಣೆಗಳನ್ನು ಕೈಬಿಡಲಾಯಿತು. ಚಾಮುಂಡೇಶ್ವರಿ ದೇವಸ್ಥಾನವನ್ನು ಶಕ್ತಿ ಪೀಠವೆಂದು ಪರಿಗಣಿಸಲಾಗಿದೆ ಮತ್ತು ವಿಶ್ವದ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನು ಕ್ರೋಂಚಾಪುರಿ ಎಂದು ಕರೆಯಲಾಗಿದ್ದರಿಂದ ಇದನ್ನು ಕ್ರೋಂಚಾಪೀಠ ಎಂದು ಕರೆಯಲಾಗುತ್ತದೆ. ಸತಿದೇವಿಯ ಕೂದಲು ಇಲ್ಲಿ ಬಿದ್ದಿದೆ ಎಂದು ಕಥೆಗಳು ಹೇಳಲಾಗುತ್ತದೆ. ನಿಮ್ಮ ಭಕ್ತಿಯನ್ನು ಸಾಬೀತುಪಡಿಸುವುದು ಸರಳವಾದ ಕೆಲಸವಲ್ಲ ಮತ್ತು 3000 ಅಡಿ ಎತ್ತರದ ಬೆಟ್ಟವನ್ನು ಹತ್ತುವ ಮೂಲಕ ದೇವಿಯ ದರ್ಶನ ಪಡೆಯುವುದು ಎಂದರೆ ಸಾಮಾನ್ಯವಾದ ಕೆಲಸವಲ್ಲ. 1659ರಲ್ಲಿ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಸ್ಥಾನವನ್ನು ತಲುಪಲು ಭಕ್ತರಿಗೆ ಸಹಾಯವಾಗಲೆಂದೇ ಹತ್ತಲು 1000 ಮೆಟ್ಟಿಲುಗಳನ್ನು ಮಾಡಲಾಗಿದೆ. ಚಾಮುಂಡೇಶ್ವರಿ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಗೆ ಅನುಗುಣವಾಗಿ ನಿರ್ಮಿಸಲಾದ ಚತುರ್ಭುಜ ಕಟ್ಟಡವನ್ನು ಹೊಂದಿದೆ. ಇದು ಮುಖ್ಯ ಬಾಗಿಲು, ಪ್ರವೇಶ ದ್ವಾರ, ನವರಂಗ ಸಭಾಂಗಣ, ಅಂತರಾಳ ಮಂಟಪ, ಗರ್ಭಗುಡಿ ಮತ್ತು ಪ್ರಾಕಾರವನ್ನು ಹೊಂದಿದೆ. ಎಂಥವರನ್ನೂ ಮೋಡಿ ಮಾಡುವ 7 ಹಂತದ ಪಿರಮಿಡ್ ಗೋಪುರವು ಪ್ರವೇಶ ದ್ವಾರದಲ್ಲಿದೆ ಮತ್ತು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಸಣ್ಣ ಗೋಪುರವನ್ನು ನೋಡಬಹುದು. ದೇವಾಲಯದ ಗೋಪುರವು ಬೆಳ್ಳಿ ಲೇಪಿತ ದ್ವಾರದ ಮೇಲೆ ಅಡೆತಡೆಗಳನ್ನು ನಿರ್ಮಿಸುವ ಗಣೇಶನ ಚಿತ್ರಣವನ್ನು ಇಡಲಾಗಿದೆ. ದೇವಾಲಯದ ಒಳಗೆ ಹೆಜ್ಜೆ ಹಾಕಿದಾಗ ಗಣೇಶನ ಚಿಕ್ಕ ಮೂರ್ತಿಯನ್ನು ಕಾಣಬಹುದು. ಕೆಲವು ಹೆಜ್ಜೆಗಳು ನಡೆದ ನಂತರ ಗರ್ಭಗುಡಿಯ ಮುಂಭಾಗದಲ್ಲಿ ದೇವಿಯ ಧ್ವಜಸ್ತಂಭ, ಅವಳ ಹೆಜ್ಜೆ ಗುರುತುಗಳು ಮತ್ತು ನಂದಿಯ ಸಣ್ಣ ಪ್ರತಿಮೆಯನ್ನು ಕಾಣಬಹುದು. ನಂತರ ಪವಿತ್ರ ಕೋಣೆಯ ಹತ್ತಿರ ಹನುಮಂತನ ಮೂರ್ತಿಯನ್ನು ಕಾಣಬಹುದು. ಅವಳಿ ದಿಕಲ್ಪರು, ನಂದಿನಿ ಮತ್ತು ಕಮಲಿನ ಕೂಡ ಪ್ರವೇಶ ದ್ವಾರದಲ್ಲಿ ಇದ್ದಾರೆ. ಗರ್ಭಗುಡಿಯ ಮುಂದೆ ಭಗವಾನ್ ಶಿವನ ಅಭಿವ್ಯಕ್ತಿಯಾದ ಭೈರವ ಪ್ರತಿಮೆಯು ಗೋಚರಿಸುತ್ತದೆ. ಗರ್ಭಗುಡಿಯು ಕುಳಿತಿರುವ ಭಂಗಿಯಲ್ಲಿರುವ ದುರ್ಗೆಯ ಕಲ್ಲಿನ ವಿಗ್ರಹವನ್ನು ಹೊಂದಿದೆ. ಈ ಚಿತ್ರವನ್ನು ಅಮರ ಋಷಿ ಮಾರ್ಕಂಡೇಯನು ಸಿಂಹಾಸನಾರೋಹಣ ಮಾಡಿದ್ದಾನೆಂದು ದಂತಕಥೆ ಹೇಳುತ್ತದೆ. ಮಹಾದೇವಿಯನ್ನು ಸ್ವಂತ ಸಂಕೇತಿಸುವ ಶ್ರೀ ಚಕ್ರದ ಚಿತ್ರವನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ದೇಗುಲದ ಆವರಣದಲ್ಲಿ ಶಿವನ ದಿವ್ಯ ವೃಷಭವಾದ ನಂದಿಯ ಪ್ರತಿಮೆ ಇದೆ. ಇದು ಸುಂದರವಾದ ದೈತ್ಯಾಕಾರದ ಕಪ್ಪು ಗ್ರಾನೈಟ್ ನಂದಿಯ ಪ್ರತಿಮೆಯಾಗಿದ್ದು, ಬೆಟ್ಟದ ಮೇಲೆ 800ನೇ ಮೆಟ್ಟಿಲುಗಳ ಮೇಲೆ ಶಿವನ ದೇವಾಲಯದ ಮುಂದೆ ಸಾಕಷ್ಟು ಹತ್ತಿರದಲ್ಲಿದೆ. ಪ್ರತಿಮೆಯು 15 ಅಡಿ ಎತ್ತರ, 24 ಅಡಿ ಉದ್ದ ಮತ್ತು ಅದರ ಕೊರಳಿನ ಸೊಗಸಾದ ಗಂಟೆಗಳ ಮಾಲೆಯನ್ನು ಧರಿಸುವುದು ಕಂಡುಬರುತ್ತದೆ. ಬೃಹತ್ಕಾರದ ನಂದಿ ಭಾರತದಲ್ಲಿ ಅತಿ ದೊಡ್ಡದಾದ ನಂದಿ ವಿಗ್ರಹವಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನದ ಮುಂದೆ ಕೈ
ಕೈಯಲ್ಲಿ ಖಡ್ಗ ಮತ್ತು ಸರ್ಪವನ್ನು ಹಿಡಿದಿರುವ ರಾಕ್ಷಸ ಮಹಿಷಾಸುರನ ಬೃಹತ್ ಪ್ರತಿಮೆಯನ್ನು ಕಾಣಬಹುದು. ರಾಕ್ಷಸನನ್ನು ಕೊಂದ ನಂತರ ದೇವಿಯು ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿದಳು ಎಂದು ಹೇಳಲಾಗುತ್ತದೆ. ಅಂದಿನಿಂದ ಇಂದಿನವರೆಗೆ ಅವಳನ್ನು ಗೌರವ ಮತ್ತು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಮಹಿಷಾಸುರ ಎಂಬ ರಾಕ್ಷಸನ ಉಪಟಳ ಸಹಿಸಲು ಅಸಾಧ್ಯವಾದಾಗ ದೇವತೆಗಳೆಲ್ಲ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರನ ಮೊರೆ ಹೋಗುತ್ತಾರೆ. ನಂತರ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದೇವಿಯನ್ನು ಸೃಷ್ಟಿಸುತ್ತಾರೆ. ಆ ದೇವಿ ಉಗ್ರ ಸ್ವರೂಪವನ್ನು ತಾಳಿ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ. ಅಂದಿನಿಂದ ಇಲ್ಲಿ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ. ಅಂದರೆ ಮಹಿಷಾಸುರನನ್ನು ಸಂಹರಿಸಿದಳು ಎಂದರ್ಥ. ಈ ದೇವಾಲಯವು ಆಷಾಢ ಶುಕ್ರವಾರ, ನವರಾತ್ರಿ ಮತ್ತು ಅಮ್ಮನವರ ವದಂತಿಯಂತಹ ಹಬ್ಬಗಳು ಆಚರಣೆಗೆ ಹೆಸರುವಾಸಿಯಾಗಿದೆ. ಆಷಾಢ ಮಾಸದಲ್ಲಿ ಶುಕ್ರವಾರವನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳಲ್ಲಿ ಆಚರಿಸಲಾಗುವ ಮತ್ತೊಂದು ಹಬ್ಬ ಚಾಮುಂಡಿ ಜಯಂತಿ. ಈ ದಿನವನ್ನು ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ವಾರ್ಷಿಕೋತ್ಸವದಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ದೇಶದಾದ್ಯಂತ ಭಕ್ತರು ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ ಮತ್ತು ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸುತ್ತಾರೆ. ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆ ಹಣ್ಣಿನ ದೀಪ ಬೆಳಗಿದರೆ ಇಷ್ಟಾರ್ಥಗಳೆಲ್ಲ ಈಡೇರುವುದು ಎನ್ನುವುದು ನಂಬಿಕೆ ಇದೆ. ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ನವರಾತ್ರಿ. ಮೈಸೂರು ದಸರಾವನ್ನು ಕರ್ನಾಟಕದ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಇದನ್ನು ಕನ್ನಡದಲ್ಲಿ ನಾಡ ಹಬ್ಬ ಎಂದು ಕರೆಯಲಾಗುತ್ತದೆ. ನವರಾತ್ರಿಯ ಸಮಯದಲ್ಲಿ ದೇವಿಯ 9 ವಿಭಿನ್ನ ಅಂಶಗಳನ್ನು ಚಿತ್ರಿಸಲು ದೇವಿಯನ್ನು 9 ವಿಧಗಳಲ್ಲಿ ಅಲಂಕರಿಸಲಾಗುತ್ತದೆ. ನವರಾತ್ರಿಯ 7ನೇ ದಿನದಂದು ಮೈಸೂರಿನ ಜಿಲ್ಲಾ ಖಜಾನೆಯಿಂದ ಮಹಾರಾಜರು ಕೊಡುಗೆಯಾಗಿ ನೀಡಿದ ಅಮೂಲ್ಯ ಆಭರಣಗಳನ್ನು ತಂದು ಚಾಮುಂಡಿ ದೇವಿಗೆ ಅರ್ಪಿಸಲಾಗುತ್ತದೆ. ಚಾಮುಂಡಿ ಬೆಟ್ಟಗಳು ಮತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಮುಂಜಾನೆ. ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಬೆಳಗ್ಗೆ 6 ಗಂಟೆಯ ಸಮಯವು ದೇವಿಯ ದರ್ಶನಕ್ಕೆ ಉತ್ತಮ ಸಮಯ ಮತ್ತು ಆಷಾಢ ಮಾಸವೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿದೆ. ಪ್ರಸ್ತುತ ಆಷಾಢ ಮಾಸವು ನಡೆಯುತ್ತಿದ್ದು ಈ ಅವಧಿಯಲ್ಲಿ ನೀವು ದೇವಿಯ ದರ್ಶನವನ್ನು ತಪ್ಪದೇ ಮಾಡಬಹುದು. ಸ್ನೇಹಿತರೆ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ನೀವು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.